जेंट्स लेडीज अलग करो, पूरा नहीं कवर हो रहा। जेंट्स और थोड़ा हटो। मेरा नाम नुसरत फातिमा तालीकोटी है और मैं रेडियंट पीयू कॉलेज की एक तालिब इल्म हूँ। मैंने मेरी पीयू इम्तिहान में 99.3% स्कोर किया है और डिस्ट्रिक्ट को फर्स्ट रैंक और स्टेट को सेकंड रैंक स्कोर किया है। और मैं इसका क्रेडिट मैं अपनी कॉलेज और यहाँ के मेहनती टीचर्स को देना चाहूँगी, जिन्होंने मेरी इम्तिहानों में, मेरी पढ़ाई में मुझे बहुत मदद की है। और उसके बाद मैं अपने वालिदैन का भी बहुत शुक्र अदा करती हूँ कि उन्होंने मुझे सपोर्ट किया और मुझे कभी प्रेशराइज़ नहीं किया पढ़ाई को लेकर, और हमेशा मुझे मोटिवेट किया। और इन फ्यूचर मैं चाहती हूँ कि मैं नीट दूँ और अच्छा अगर रैंक मुझे मिलता है तो मैं इंशाल्लाह मेडिकल फील्ड में जाना चाहूँगी। ಒಂದು ಖುಷಿ ಅನ್ನಿಸ್ತಾ ಇದೆ ಸರ್. ರೇಡಿಯಂಟ್ ಕಾಲೇಜ್ ಅವರು ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಮತ್ತು ಇಲ್ಲಿ ರೇಡಿಯಂಟ್ ಕಾಲೇಜ್ ಒಂದು ವಾತಾವರಣ ಹೆಂಗಿದೆ ಅಂದ್ರೆ ಅವ್ರು ಬರೀ ಎಜುಕೇಷನ್ ಮೇಲೆ ಕಾನ್ಸೆಪ್ಟ್ ಕೊಡ್ತಾರೆ. ಭಾಳ ಚೆನ್ನಾಗಿ ಅವರು ಎಜುಕೇಷನ್ ನಡೆಸ್ತಾ ಇದ್ದಾರೆ. ಮತ್ತು ಇಲ್ಲಿ ಫುಲ್ ಸೇಫ್ಟಿ ಸಿಕ್ಯೂರ್, ಮತ್ತು ಅವರು ಯಾವ ಥರನೂ ಇದೂ ಇಲ್ಲ, ಎಲ್ಲರಿಗೂ ಒಂಥರ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ಅದರಿಂದ ರೇಡಿಯಂಟ್ ಕಾಲೇಜ್ ಫಸ್ಟ್, ಸೆಕೆಂಡ್ ನಾವು ಅವ್ರಿಗೆ. ನೋಡಿ, ನಮ್ಮ ಮಗಳು ಏನದ ರಾತ್ರಿ 12, 1, 2 ಗಂಟೆ ತನಕ ಅವರು ದಿನ ಹೋಮ್ವರ್ಕ್ ಅದು ಕಂಪ್ಲೀಟ್ ಮಾಡಿ ಮಕ್ಕೋತಿದ್ರು. ಮತ್ತು ಮುಂಜಾನೆ 7:30, 8ಕ್ಕೆ ಅದು ಕಾಲೇಜ್ ಸ್ಟಾರ್ಟ್ ಆಗ್ತಿದ್ದು, ಮತ್ತು 7:30 ಕಾಲೇಜ್ ಬರ್ತಿದ್ರು. ಒಂದು ದಿವ್ಸನೂ ಸುಟ್ಟಿ ಮಾಡಿಲ್ಲ. ಯಾವಾದರೂ ಫಂಕ್ಷನ್ನಾಗ ನಾವು ಒಂದ್ಸಲ ನಾವು ಗುಲ್ಬರ್ಗ ಹೋಗಿದ್ವಿ ಒಂದು ಫಂಕ್ಷನ್ಗೆ. ಲೇಟ್ ನೈಟ್ ಅಲ್ಲಿ 3 ಗಂಟೆಗೆ ಬಂದ್ವಿ. ಅಲ್ಲಿಂದ ನಾನು ಹೇಳಿದೆ ಅವನಿಗೆ, ಮಗಳಿಗೆ ಬೇಡಮ್ಮ, ಈಗ ರಾತ್ರಿ 3 ಗಂಟೆಗೆ ಬಂದು ಮತ್ತು ಮುಂಜಾನೆ 7 ಗಂಟೆಗೆ ಯಾಕೆ ಹೋಗ್ತೀವಿ ಕಾಲೇಜಿಗೆ, ಒಂದು ದಿವಸ ರೆಸ್ಟ್ ಮಾಡೋ, ನಂತರ ಕಂಟಿನ್ಯೂ ಮಾಡಂತಾರೆ. ಇಲ್ಲ ಪಾಪ, ನಾನು ಕಾಲೇಜನ್ನ ಕಂಟಿನ್ಯೂ ಮಾಡ್ತೀನಿ, ನನಗೇನು ಅಷ್ಟು ಟೈರ್ಡ್ ಆಗಿಲ್ಲ, ನಾನು ಫ್ರೆಶ್ ಅದೀನಿ, ನಾನು ಹೋಗ್ತೀನಿ. ಕಾಲೇಜ್ ಭಾಳ ಅವ್ನಿಗೆ ಓದೋದು ಭಾಳ ಇಷ್ಟ ಇದೆ. ಬಟ್ ಅದು ಸುಟ್ಟಿನ ಮಾಡೋಂಗಿಲ್ಲ, ಅಭ್ಯಾಸ ಮೇಲೆ ಭಾಳ ಅವ್ನಿಗೆ ಕಾನ್ಸೆಪ್ಟ್ ಇದೆ. ಓದ್ತಾ ಇದ್ದೋದಕ್ಕೆ ಮತ್ತು ಮನೆಯಲ್ಲೂ ಮತ್ತು ಕೆಲಸನೂ ಮಾಡ್ತಾಳೆ, ಮತ್ತು ಅಭ್ಯಾಸನೂ ಮಾಡ್ತಾಳೆ, ತಮ್ಮ ಮಮ್ಮಿಗೆ ಸಪೋರ್ಟ್ನೂ ಮಾಡ್ತಾಳೆ, ಮಮ್ಮಿ ಅವ್ನಿಗೆ ಸಪೋರ್ಟ್ ಮಾಡ್ತಾಳೆ. ಎಜುಕೇಷನ್ ಮತ್ತು ಟ್ಯೂಷನ್ ಹಚ್ಚಿಲ್ಲ, ಎಲ್ಲೂ ಏನಿಲ್ಲ, ಮನೆಯಲ್ಲೇ ಅವನದು ಏನಾದರೂ ತಾವೇ ಮಾಡ್ಕೊತಾರೆ. ಫಸ್ಟ್ನೇ ನರ್ಸರಿ ಟು ಈಗ PU ಸೆಕೆಂಡ್ ಇರ್ತಾನೆ ಎಲ್ಲೂ ಟ್ಯೂಷನ್ ಹಚ್ಚಿಲ್ಲ ನಾನು, ತಾನೇ ಮಾಡ್ಕೊಳ್ತಾನೆ ಮಾತಾಡಿ. ಎಷ್ಟು ಮಂದಿ ಮಕ್ಕಳು? ನನಗೆ 2 ಹುಡುಗರು, 1 ಹುಡುಗಿ. ಫಸ್ಟ್ ಹುಡುಗಿ, 2 ಹುಡುಗರು ಸಣ್ಣವರು. ಹುಡುಗರು ಫಸ್ಟ್ ಈಗ SSLC ಎಕ್ಸಾಮ್ ಇದೆ, ಫಜಲಿ ಕರೀಂ ತಾಲಿಕೋಟೆ ಅಂತ. ಥರ್ಡ್ ಮೊಹಮ್ಮದ್ ತಾಹಿರ್ ತಾಲಿಕೋಟೆ, 8th ಅದ, ಈಗ 9th ಹೋಗ್ತಾರೆ. ಪೇರೆಂಟ್ಸು ಒಂದು ಹಿಮ್ಮತ್ತು, ಪೇರೆಂಟ್ಸ್ದು ಒಂದು ಒಳ್ಳೆ ಹೆಸರು ಮಾಡೋರು ಹುಡುಗ್ಯಾರು. ಒಂದು ಕಾನ್ಸೆಪ್ಟ್ ಅದು ರಾಂಗ್ ಇದೆ. ಅದು ಒಂಥರ ಮಗಳಿಗೆ ಯಾರು ಇದು ಮಾಡ್ತಾರಲ್ಲ, ಆ ಥರ ಅದು ಕಾನ್ಸೆಪ್ಟ್ ರಾಂಗ್ ಇದೆ. ಮಗ ಆಗಲಿ ಮಗಳಾಗಲಿ ಎಲ್ಲರೂ ಒಂದೇ ಥರ. मैडम पीछे लो, हाँ।